ನೀವು ಇಂಟರ್ವ್ಯೂರ ನೀವು ಸಂದರ್ಶಕಿಯೇನು? ನಾನು ಏನಾರು ಇವತ್ತಿನ ಕೂತು ಮಾತಾಡಕತ್ತೀನಿ ಅಂದ್ರೆ ಅದ್ರ ಸರ್, ನಿಮ್ಮ ಬಾಲ್ಯ ಬದುಕು ಮತ್ತು ನಿಮ್ಮ ವೃತ್ತಿ ಅದ್ರ ಬಗ್ಗೆ ಸ್ವಲ್ಪ. ನಮಸ್ಕಾರ. ನಾನು ಹುಟ್ಟಿದ್ದು ಬೀಳ್ಗಿ ತಾಲೂಕಿನ ಮುತ್ತುಲ್ದೀನಿ ಅನ್ನುವಂಥ ಒಂದು ಗ್ರಾಮದಲ್ಲಿ. ಅಂದರೆ ನಮ್ಮ ತಾಯಿಯ ತವರ ಮನೆ ಅದು. ನನ್ನ ಊರು ಅದೇ ಬೀಳ್ಗಿ ತಾಲೂಕಿನ ಬೀರಕಬ್ಬಿ ಅನ್ನುವಂಥ ಒಂದು ಗ್ರಾಮ. ನಮ್ಮ ತಂದೆ ಬಸಪ್ಪ, ತಾಯಿ ಹನುಮವ್ವ. ನಾವು 8 ಮಂದಿ ಮಕ್ಕಳಲ್ಲಿ ನಾನೇ ಹಿರಿಯ ಮಗ. ನಮ್ಮ ತಂದೆ ಒಬ್ಬ ಕೃಷಿಕರು, ಮೂಲತಃ ಕೃಷಿಕ ಮನೆತನ ನಮ್ಮದು. ಬೀರಕಬ್ಬಿಯಲ್ಲಿ 1ನೇ ತರಗತಿಯಿಂದ 4ನೇ ತರಗತಿ ಮಾತ್ರ ಪ್ರಾಥಮಿಕ ಶಿಕ್ಷಣ ವ್ಯವಸ್ಥೆ ಇತ್ತು. ಅಲ್ಲಿ ಮುಗಿಸಿದ ನಂತರ ನಮ್ಮೂರಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ತಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಣಕ್ಕೆ ಕೊನೆ ಹಾಡೇ ಬರ್ತಿದ್ದರು. ಒಕ್ಕಲ್ತನ ಆಗಿರ್ಬೋದು, ಕುರಿ ಕಾಯುವುದಾಗಿರ್ಬೋದು, ದನ ಕಾಯುವುದಾಗಿರ್ಬೋದು, ಮುಂದೆ ಹೋಗ್ತಾ ಇದ್ದಿಲ್ಲ ಅವರು. ನಮ್ಮ ತಂದೆ ನಾನು ಕಷ್ಟಪಟ್ಟು ಅಲ್ಲೇ ನಮ್ಮ ಊರಿನ ಪಕ್ಕದ ಕಂದಗಲ್ ಅಂತ ಒಂದು ಹಳ್ಳಿ ಇದೆ. ಅಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ ತರುವ ಶಿಕ್ಷಣ ಇತ್ತು. ಅಲ್ಲಿ 5ನೇ ವರ್ಗಕ್ಕೆ ನನ್ನಲ್ಲಿ ಅವರು ಅಲ್ಲಿ ವಿದ್ಯಾರ್ಥಿನಿಗೆ ಅನುಭವಿಸಿದರು. ಎಷ್ಟೊಂದು ಕಷ್ಟದ್ದಂತೂ ಆವಾಗ ಅದು. ನಾವು ದಿನಾಲೂ ಬೀರಕಬ್ಬಿಯಿಂದ ಕಂದಗಲ್ಗೆ 4 ಕಿಲೋಮೀಟ್ರ್ ಹೋಗಬೇಕು, 4 ಕಿಲೋಮೀಟ್ರ್ ಬರಬೇಕು. ಆವಾಗ ತಮ್ಗೆ ಗೊತ್ತಿದ್ದಂತೆ ಅವಾಗ ಶಾಲೆ 2 ಹೊತ್ತಿನ ಶಾಲೆ ಇತ್ತು. ಅವಾಗ ಮುಂಜಾನೆ 7:30ಯಿಂದ 11:30, 2:30ಯಿಂದ 5:30 ತನಕ ಶಾಲೆ ಇತ್ತು. ಆಮೇಲೆ ಆವಾಗ 5ನೇ ವರ್ಗದಿಂದ 7ನೇ ವರ್ಗದ ವಿದ್ಯಾರ್ಥಿಗಳು ಶಾಲೆಯಲ್ಲೇ ಇರಬೇಕಾಗಿತ್ತು ರಾತ್ರಿ ಅಭ್ಯಾಸ ಮಾಡಲಿಕ್ಕೆ ವಿದ್ಯಾರ್ಥಿಗಳ ಜೊತೆ. ನಮ್ಮ ಶಿಕ್ಷಕರು ನಮ್ಮ ಜೊತೆ ಇರ್ತಿದ್ರು. 5, 6, 7 ವರ್ಗದ ಮಕ್ಕಳು ಶಾಲೆಯಲ್ಲೇ ಇರಬೇಕು, ಶಾಲೆಯಲ್ಲಿ ಮಲ್ಕೋಬೇಕು, ಅಲ್ಲೇ ಓದಬೇಕು. ನಮ್ಮ ಜೊತೆ 5, 6, 7 ಬೋಧನೆ ಮಾಡ್ತಾಯಿದ್ದ ಶಿಕ್ಷಕರು ನಮ್ಮ ಜೊತೆನೇ ಇರ್ತಿದ್ರು. ಅವರು ಬೆಳ್ತಾನೆ ಅಲ್ಲೇ ಮಲ್ಕೋತಿದ್ರು. ಬೆಳಗ್ಗೆ ಮುಂಜಾನೆ ಮತ್ತು 5 ಗಂಟೆಗೆ ನಮ್ಮನ್ನು ಎಬ್ಬಿಸ್ತಿದ್ರು. ಇಂಥ ಒಂದು ವ್ಯವಸ್ಥೆ ಒಳಗೆ ಕಂದಗಲ್ದಲ್ಲಿ ನಮ್ಮ ಶಾಲೆ ಪ್ರಾರಂಭ ಆಯಿತು. ಅಲ್ಲಿ ಆ ಕಂದಗಲ್ದ ಒಂದು ಉಪಕಾರ ನನ್ನ ಜೀವನದಲ್ಲಿ ಸ್ಮರಿಸಿಬಿಡ್ಬೇಕಾಗಿತ್ತು. ನಮ್ಮ ತಂದೆ ಒಡನಾಟ ಭಾಳ ಇತ್ತು ಆ ಕಂದಗಲ್ದಲ್ಲಿ. ಅದು ಸ್ಥಿತಿವಂತ ಊರದು, ಭಾಳ ಸ್ಥಿತಿವಂತ ಊರು. ಅಲ್ಲಿ ಎಳಿಗುತ್ತಿ ಎನ್ನುವಂಥ ಒಂದು ಕುಟುಂಬ, ಬಿದಿರಿ ಎನ್ನುವಂಥ ಒಂದು ಕುಟುಂಬ, ಇವರು ದ್ಯಾಮನಗೌಡ, ಸಂಗನಗೌಡ ಅನ್ನುವಂಥ ಒಂದು ಕುಟುಂಬ ಇತ್ತು. ಇವರ ಅಜ್ಜ. ಇವ್ರ ಮನೆತನದಲ್ಲಿ ನನ್ನ ಒಡನಾಟ ಭಾಳ. ಯಾಕಂದರೆ ಇವ್ರ ಅಜ್ಜ ನನ್ನ ಕ್ಲಾಸ್ಮೇಟ್ ದ್ಯಾಮನಗೌಡ ಅನ್ನೋ ತಿಳ್ಕೊಂಡು ಅವನ ಜೊತೆ ಇವ್ರ ಮನೆಗೆ ಹೋಗ್ತಿದ್ದೀವಿ ನಾವು. ಅಲ್ಲೇ ಊಟ, ಅಲ್ಲೇ ಇರ್ತಿದ್ದೀವಿ. ಹೀಗಾಗಿ ನನ್ನ ಜೀವನದೊಳಗೆ ಕಂದಗಲ್ಲದ ಮಣ್ಣಿನ ಋಣ, ಅನ್ನದ ಋಣ ನನ್ನ ದೇಹದಲ್ಲಿ ತುಂಬ ಇದೆ. ಈಗಲೂ ನಾನು ನೆನೆಸ್ಕೊಳ್ತೀನಿ. ನನ್ನ ಮಗನಂತೆ ಮೊಮ್ಮಗನಂತೆ ನೋಡಿದ್ರು ಅವರು. ಆಮೇಲೆ ನಮ್ಮ ಅಲ್ಲಿ 6ನೇತಿ ಮುಗಿದ ನಂತರ ನಮ್ಮಪ್ಪ ನಾನು ಶಾಲೆ ಬಿಡಿಸಿದ್ದ ಒಕ್ಕಲ್ತನ ಮಾಡಲಿಕ್ಕೆ. ನಮ್ಮ ಮನೆಯಲ್ಲಿ ನಾನೇ ಹಿರಿಯವ ಇದ್ನಲ್ಲ, ನಮ್ಮ ಒಕ್ಕಲ್ತನಕ್ಕೆ ಹಚ್ಚಿದ್ದ. ಒಂದು ಶನಿವಾರ ದಿವಸ ಕಂದಗಲ್ಲದ ಒಬ್ಬರು ಯೋಗಪ್ಪ ಬಿದಿರಿ ಅನ್ನುವಂಥ ಒಬ್ಬ ಟೀಚರು, ನಮ್ಮ ಅಪ್ಪನ ಸ್ನೇಹಿತರು. ಅವರು ಗಿರಿಸಾರದಲ್ಲಿ ಪ್ರೈಮರಿ ಟೀಚರ್ ಇದ್ದರು. ಅವರು ಶನಿವಾರ ಶಾಲೆ ಮುಗಿಸಿ ಅವ್ರ ಊರಿಗೆ ಹೋಗ್ತಾಯಿದ್ರು. ಅವ್ರ ಊರಿಗೆ ಹೋಗುವಾಗ ನಮ್ಮ ಹೊಲದಲ್ಲಿ ನಾನು ರಂಟಿ ಹೊಡಿತಾ ಇದ್ದೆ. ರಂಟಿ ಹೊಡೆದು ಅವ್ರು ನೋಡಿದರು. ನೋಡಿ ನಮ್ಮ ಅಪ್ಪ ಕೇಳಿದ್ರು, ಇದೇನಪ್ಪ ಹನುಮಂತ ಯಾಕೋ ಸಾರಿಗೆ ಹೋಗಿಲ್ಲಲ್ಲ ಅಂತ ನಮ್ಮ ಅಪ್ಪನ ಕೇಳಿದ್ರು. ಯೋಗಪ್ಪ, ಹನುಮಂತನ ಸಾರಿ ಬಿಡಿಸಿ ನಾನು ಹಿರಿಯ ಮಗ ಒಕ್ಕಲ್ತನ ಮಾಡಲಿ, ಉಳಿದವ್ರನ್ನ ಕಲಿಸಾರ ಆತು ಅಂತ ತಿಳ್ಕೊಂಡು ಮಾಡಿ. ನೀನೇ ಬಿಡಿಸಿವೆ ನಾವನ್ನೇ ಬಿಟ್ಟಾನು ಅಂತ. ಇಲ್ಲ ಆಮೇಲೆ ಕಲಿತೀನಿ ಅಂದ. ನಾನೇ ಬಿಡಿಸಿನವನ್ನ ಅಂತಂದು. ಹಾಗಾಗಿ ಒಂದು ಸಲ ನೀ ಗಳಿ ತಿಳ್ಕೊಂಬರು ಹೋಗು, ನಾನು ಮೂರು ಮಾತಾಡ್ತೀನಿ ಅಂತಂದ್ರೆ. ಅವ್ರು ಹೋದ್ಮೇಲೆ ಸಾರಿ ಕಲಿತೀಯ ಮತ್ತು ಯಾಕೆ ಬಿಟ್ರಿ ಅಂತ. ಇಲ್ಲ ಅಪ್ಪ ಬೇಡ ಅಂದಾನೆ ಬಿಟ್ಟೀನಿ ಅಂತಂದೆ.
ಹಂಗೆ ನಾನು ಸೋಮವಾರ ಕರ್ಕೊಂಡು ಹೋಗ್ತೀನಿ ನಮ್ಗೆ ಬರ್ತೀಯ ನನ್ನ ಜೊತೆ ಅಂದರು. ಹ್ಞೂ ಅಂದೆ ಗಿರ್ಸಾರ್ಗೆ. ನಾನು ಸೋಮವಾರ ಕರ್ಕೊಂಡು ಹೋಗ್ತೀನಿ ಹೇಳಿ ನಮ್ಮನ್ನು ನೀ ಇಲ್ಲೇ ಬಕಲ್ತ ಮಾಡು ಅಂತಂದ. ಅವರು ಸೈಕಲ್ ಕೂರ್ಸ್ಕೊಂಡು ಸೋಮವಾರ ನಾನು ಕರ್ಕೊಂಡ್ಬಂದು 7ನೇ ತಕ್ಕ ನನಗೆ ಅಡ್ಮಿಷನ್ ಮಾಡಿಸಿದ್ರು. ಅಲ್ಲಿ ಬೋರ್ಡಿಂದಾಗ ಇಟ್ರು ನಾನು. ಬೋರ್ಡಿಂದಾಗ ಬೋರ್ಡ್ ಸರಿ ಇರ್ತಿರಲಿಲ್ಲ. ಹೀಗಾಗಿ ಆ ಬೋರ್ಡಿನ ಬಿಡಿಸಿ ತಮ್ಮ ಮನೆಯಲ್ಲೇ ಇಟ್ಕೊಂಡು ತಮ್ಮ ಮನೆಯ ಮಗನಂತೆಯೇ ನಾನು ಬೆಳೆಸಿದ್ರು ಅವರು. ಅವರು ನಾನು ಸದಾಕಾಲ ಯೋಗಪ್ಪ ಬಿದ್ರಿ ಎನ್ನುವಂಥ ಶಿಕ್ಷಕರನ್ನು ನಾನು ಇವತ್ತಿಗೂ ನೆನೆಸ್ಬೇಕು. ಇವತ್ತಿಗೂ ನೆನೆಸ್ಬೇಕು. ನಮ್ಮ ಮನೆಯ ಮಗನಂತೆಯೇ ನನ್ನ ಅವರು ಜೋಪಾನ ಮಾಡಿದರು. ಪುನಃ 7ನೇ ಆದ ನಂತರ ಮತ್ತೆ ನಮ್ಮ ಅಪ್ಪನ ನಾನು ಶಾಲೆ ಬಿಡಿಸಿದ ಅಂದರೆ ಬಕ್ಕಲ್ತಾರ ಮಾಡಲಿಕ್ಕೆ. ಅವರು ನಮ್ಮ ಅಪ್ಪಗೆ ಹೇಳಲಾರ್ದೇ, ನಮ್ಮ ಅಪ್ಪನ ಗಮನಕ್ಕೆ ಬರಲಾರ್ದೇ ನಾನು LC ತೊಗೊಂಡು ಬಿಜಾಪುರದ ಸಿದ್ದೇಶ್ವರ ಹೈಸ್ಕೂಲ್ಗೆ ನಾನು 8ಕ್ಕೆ ಅಡ್ಮಿಷನ್ ಮಾಡಿಸಿ ಬಂದರು. ಇದೇ ಬಿದಿರಿ ಸರ್. ಅಲ್ಲಿ ಒಂದು ಬೋರ್ಡಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಸಿದ್ದೇಶ್ವರ ಬೋರ್ಡಿಂಗಲ್ಲಿ ವ್ಯವಸ್ಥೆ ಮಾಡಿದರು. ವರ್ಷಕ್ಕೆ 50 ರೂಪಾಯಿ ಬೋರ್ಡಿಂಗಲ್ಲಿ ಊಟ. ಅಲ್ಲಿ ಒಂದು ರೂಮ್ ಹಿಡಿದು ಕೊಟ್ಟು ನಮ್ಮ SSLC ತನಕ ಅಲ್ಲಿ ಇಡಬೇಕಂತ ಮಾಡಿದರು ಅವರು. ಆದರೆ ಮುಂದೆ 8ಕ್ಕೆ ನಮ್ಮ ಅಪ್ಪ ಬಿಡಿಸ್ಬಿಟ್ಟ. ಸಾಕು 8 ಸಾಕು, ಮತ್ತೆ ಒಕ್ಕಲ್ತನ ಮಾಡ್ಬಾ ಅಂತ ಮತ್ತೆ ಕರ್ಕೊಂಬಂದ ನಮ್ಮ ಅಪ್ಪ ನಾನು. ಆಯಿತು ಹ್ಞೂ ಅಂತಿದ್ದೀವಿ ನಾವು, ಏನು ಬೇರೆ ದಾರಿ ಇದ್ದಿದ್ದಿಲ್ಲ. ಆನಂತರ ನಮ್ಮ ಅತ್ತೆ ಕೊಟ್ಟಿತ್ತಲ್ಲಿ ಬಾದಾಮಿ ತಾಲೂಕಿಗೆ. ನಮ್ಮ ಮಾವ ಬಂದಿದ್ದ, ಯಾಕೆ ಹನುಮಂತ ಸಾಲಿಗೆ ಹೋಗಿಲ್ಲಲ್ಲ, ಯಾಕೆ ಹನುಮಂತ ಸಾಲಿಗೆ ಹೋಗಿಲ್ಲಲ್ಲ? ಇಲ್ಲ ಹೋಗಿ ಸೇರಿ ಅವನ್ನ ಸಾಲಿ ಬಿಡಿಸಿವಪ್ಪ, ಇನ್ನು ಸಾಕು 7 ತೆಗೈತ ಒಂದು ಪತ್ರ ಬರೆಯಕ್ಕೆ ಬರ್ತೈತಿ. ನಮ್ಮ ಮಾವ ಅಂದ, ಏನು ಮಾವ ಈ 7ನೇ 6ನೇ 8 ಕಲ್ತೈತಿ, ಅದು ರಾಟ್ ಕಲ್ತೈತೆ, ಏನು ಕಲ್ತೈತೆ ಅದ್ರದ್ದು ಶಾಲೆ ಅದನ್ನು ನಾನು ಕರ್ಕೊಂಡು ಹೋಗ್ತೀನಿ ತಿಳ್ಕೊಂಡು ನಮ್ಮ ಅಪ್ಪಿಗೆ ಹೇಳಾರ್ದ ಕಟಗೇರಿಗೆ ಕರ್ಕೊಂಡು ಹೋದ ನಾನು. ಅಲ್ಲಿ ಕಟಗೇರಿಗೆ ಹಾಸ್ಪಿಟಲ್ ಆಗಿತ್ತು ಅವಾಗ ಫಸ್ಟ್ ಟೈಮ್. ಅಲ್ಲಿ ಹೋಗಿ ನಾನು 9th 10th ಅಲ್ಲೇ ಅಮನೆ ಕಲಿಸಿದ್ರು. ಒಂದು 8ನೇ ಆಗ್ಬೇಕಾದ್ರೆ ನಮ್ಮ 5-6 ಊರು ನಾವು ಶಾಲೆ ಬಿಡ್ಬೇಕಂತ ಪರಿಸ್ಥಿತಿ ಬಂತು. ಮುಂದೆ SLC ಆಯಿತು. SLC ಆದ ನಂತರಂತೂ ನಮ್ಮ ಅಪ್ಪನ ಪೂರ್ತಿನ ಶಾಲೆ ಬಿಡಿಸೇ ಬಿಟ್ಟ. ಸಾಕಿನ್ನಂತೇಳಿ ಬಿಡಿಸ್ಬಿಟ್ಟ. ಒಂದು ಸಲ ಯಾವುದೋ ಕಾರಣದಿಂದ ಒಂದು ಮನೆಗೆ ಹೋಗಿದ್ದೀವಿ ನಾವು ನಮ್ಮ ಊರಾಗ. ಅದು ಬ್ರಾಹ್ಮಣರ ಮನೆ, ಅದು ಜೋರಾಪುರ, ಇಂದಿರಾಬಾಯಿ ಜೋರಾಪುರ ಅಂತ ಮನೆ ಅದು. ಆ ಮನೆಗೆ ಕರ್ಕೊಂಡು ಹೋಗಿದ್ದೆ ನಮ್ಮ ಅಪ್ಪ. ನನ್ನ ಕರ್ಕೊಂಡು ಹೋದಾಗ ಯಾರು ಅಂತ ಕೇಳಿದ್ರು. ನಮ್ಮ ಮಗ ಯಾವ ಅಂದ. ಏನು ಮಾಡ್ತಾನೆ ನಿಮ್ಮ ಮಗ? ಮ್ಯಾಟ್ರಿಕ್ ಆಗೈತೆವ, ಸಾಲಿ ಬಿಡಿಸಿನಿ ಪಕ್ಕದನ ಕಚ್ಚಿಂಟಿ. ಅಲ್ಲೋ ಇಂಥ ಹಳ್ಳಿಯಾಗ ಮ್ಯಾಟ್ರಿಕ್ ಆಗೈತೆ ಅಂತಿ, ಇಂಥ ಹಳ್ಳಿಯಾಗ ಸಾಲಿಗೆ ಹೋಗೋದಿಲ್ಲ ಯಾರು, ಮ್ಯಾಟ್ರಿಕ್ ಮುಗಿದಂತಿ ಸಾಲಿ ಬಿಡಿಸಿ ಅಂತೀವ್ರು. ಎಂಥ ಶಾನೆ ಅದೇ ನೀನು. ನಮ್ಮ ಮನ್ಯಾಗ ಯಾರೂ ಗಂಡಸ ಮಕ್ಕಳಿಲ್ಲ, ನಾ ಕರ್ಕೊಂಡು ಹೋಗ್ತೀನಿ ಹೇಳಿ ನೀವು ಪಾಲ್ ಕೊಟ್ಟಿಗೆ ಅಂತ ತಿಳ್ಕೊಂಡು ಅವ್ರು ಕರ್ಕೊಂಡು ಹೋಗ್ಬಿಟ್ರು. ಆಮ್ಯಾಗ ಯಾರು ಗಂಡಸ ಮಕ್ಕಳಿದ್ರು. ಒಂದು 3 ವರ್ಷದ ಒಂದು ಹುಡುಗಿತ್ತು ಅವ್ರ ಮನ್ಯಾಗ. ಅವ್ರ ಮನ್ಯಾಗ ಕರ್ಕೊಂಡು ಹೋಗಿ ನಾನು BA ತನಕ ಬೋಧಿಸಿದ್ರು. BA ತನಕ ಯಾಕೆ MA ತನಕ ಬೋಧಿಸಿದ್ರು ಅಂದರೂ ಸರಿ. ನನ್ನ ಜೀವನದೊಳಗೆ ಇಂದಿರಾಬಾಯಿ ಜೋರಾಪುರ್, ಮಧ್ವರಾವ್ ಜೋರಾಪುರ್ ಅನ್ನುವಂಥ ಹೆಸರು ನನ್ನ ರಕ್ತದಲ್ಲಿ. ಬ್ರಾಹ್ಮಣರವರು ಅವರು ಏನೂ ಪ್ರತಿಫಲಾಪೇಕ್ಷೆ ಇಲ್ಲದೆ ನನ್ನ MA ತನಕ ಓದಿಸಿದ್ರು ಅವರು. ಎಷ್ಟು ಮಟ್ಟಿಗೆ ಆ ಮನೆ ಋಣ ನನ್ನ ಮೇಲೆ ಅದಂದ್ರೆ, ಅವ್ರ ಗಂಡು ಮಕ್ಕಳು ಇದ್ದಿದ್ದಿಲ್ಲ. ನಾನೇ ಆ ಮನೆಗೆ ಮಗ ಆಗಿ ಬೆಳೆದೆ. ಆ ಹುಡುಗಿತ್ತಲ್ಲ ಮಗಳು, ಆಕೆ ನನ್ನ ತಂಗಿ ಆಗಿ ಬೆಳೆದಳಕ್ಕಿ. ಇನ್ನೂ ತನಕ ಆ ಸಂಬಂಧ ನಮ್ಮ ಮನ್ಯಾಗದ. ಅಷ್ಟೇ ಮುಂದೆ ನಮ್ಮ ತಮ್ಮಗೆ ನಮ್ಮ ಮಕ್ಕಳಾಗಿಲ್ಲ, ನಮ್ಮ ತಮ್ಮ ಮಕ್ಕಳದವಲ್ಲ ನಮ್ಮ ಭೀಮನ್ಗೆ. ಆಮೇಲೆ ಯೂಶ್ವಲಿ ಹೆಸರು ಹೇಳಿ ಅಂತ ಕೇಳ್ತಾರೆ ಅವರು. ನಮ್ಮ ಅಪ್ಪನ ಹೆಸರು ಹೇಳಿ ಅಂತಂದೆ. ಹಿರಿಯ ಮಗ್ಗ 2ನೇ ಮಗ ಹುಟ್ಟಿದ. ಇವಾಗೇನು ಬಿಡೋನು ಅಂತಂದೆ. ಮಪ್ಪ ನನಗಂತೂ ಮಕ್ಕಳಿಲ್ಲ, ನಾನು ಅವ್ರು ಉದ್ಧಾರ ಮಾಡ್ಯಾರ ಅವರು. ಮಧ್ವರಾವ್ ಜೋರಾಪುರನವರು. ಅವ್ರ ಹೆಸರು ಮಧುರಾವ್ ಇತ್ತು. ಮಧುರಾವ್ ಅಂತ ಇರ್ತೀಯ ನೋಡು ಅಂತಂದೆ. ಆತಂಗ ನೀ ಹೆಂಗೆ ಇರ್ತೀಯ ಅಂತ. ಅವನ ಹೆಸರು ಮಧುರಾವ್ ಧರ್ಮನ್ನವರು. ಈಗಿನ ಗಂಡ ಈಗ ಇಲ್ಲ ಇಲ್ಲಿ ಹೋಗ್ಯಾನೀಗ. ಈಗ ಗಂಡನೇ ಮಧುರಾವ್ ಜೋರಾಪುರ. ಅವನ ಹೆಸರು ಮಧುರಾವ್ ಜೋರಾಪುರ. ಇವತ್ತು ಅವರು ಸಂತೋಷ ಪಡ್ತಾರೆ. ನಮ್ಮ ಮಗ ಬಿಟ್ಟು ಬಂದ, ನಮ್ಮ ತಂದೆ ಬಿಟ್ಟು ಬಂದ ಅಂತ ತಿಳ್ಕೊಂಡು. ಇಲ್ಲಿ ಅದಾರ ಅವರು. ಅವಂತಾನೆ ಈಗ ದೊಡ್ಡಪ್ಪ ನೋಡು, ನಿನ್ಗೆ ಅಷ್ಟು ಉಪಕಾರ ಮಾಡಿದವ್ರ ಹೆಸರು ಹೇಳಿದಿ, ಆ ಹೆಸರಿಂದ ನಾ ಎಷ್ಟು ದೊಡ್ಡವನಾದೆ ಅಂತ ನೆನೆಸ್ತಾನೆ. ಎಮ್ ಟೆಕ್ ಮಾಡ್ಯಾನ. ಮಾಡ್ಯಾನ, ಒಂದು ಕಂಪ್ನಿ ಹಾಕ್ಯಾನ. ಮತ್ತು ನಮಗೆ ಇಂಥ ಚಲೋ ಹಿಂತಿನೂ ಸಿಕ್ಕಾಳ. ಈಗಿನೂ ಭಾಳ ಗೋಲ್ಡ್ ಮೆಡಲಿಸ್ಟ್ ಆಗಿ ಯೂನಿವರ್ಸಿಟಿಗೆ. ಇದು ನನ್ನ MA ತನಕ ನಾನು ಕಲಿತದ್ದು ಒಂದು ವಿದ್ಯಾರ್ಜನೆ. ಹೀಗೆ ಭಾಳಷ್ಟು ಮಂದಿ ಉಪಕಾರದಿಂದ ನಾನು ನನ್ನ ಸ್ನಾತಕೋತ್ತರ ಪದವಿ ತನಕ ನನ್ನ ವಿದ್ಯಾರ್ಜನೆಯನ್ನು ಮುಗಿಸಿದ್ದು ಒಂದು ಘಟ್ಟ. ಇನ್ನೊಂದು ಘಟ್ಟ ಹೇಳಬೇಕು ಅಂದರೆ ಅದು ಅಷ್ಟೇ ಮಹತ್ವದ್ದು. ನನ್ನ ಜೀವನದಲ್ಲಿ ಅದು ಅಷ್ಟೇ ಮಹತ್ವದ್ದು.
ನಮ್ಮ ಬೀಳಿಗೆಯನ್ನು ನಾನು ಮರೆಯೋಂಗಿಲ್ಲ. ನಾನು 1972 ರಿಸಲ್ಟ್ ನೋಡ್ಲಿಕ್ಕೆ ಹೋದಾಗ ಅವತ್ತು ಬೀಳಿಗೆ ವಾಂಟೆಡ್ ಇತ್ತು. ನಮ್ಮ ರಾಜಶಾಸ್ತ್ರ ವಿಷಯಕ್ಕೆ ನಾನು ಅಪ್ಲೈ ಮಾಡಿ ಮನೆಗೆ ಬಂದೆ. ಜೋರಪ್ಪನ ಮನೆಗೆ, ಅದೇ ಮನೆ ನಂದು, ಅಲ್ಲೇ ಮರೆತಿದ್ದೇನೆ. ನಾ ಬರೋದ್ರೊಳಗಾಗಿ ನಿಮ್ಮ ಹೆಸರು ಹೇಳಬೇಕು, ಈಗ ನೆನಪು ಮಾಡ್ಕೋಬೇಕು. ನಾನು 4 ಗಂಟೆ ಬರೋದ್ರೊಳಗಾಗಿ ಬೀಳಿಗೆಯಲ್ಲಿ GS ಅಂಗಡಿ ಅಂತ ಒಬ್ಬರು ಸಬರದ ಅಂತ ಕರೀತಾರೆ, ನಮ್ಮ ಮಾಂತೇಶನ ಅಪ್ಪ. ಅವರು ಆ ಮನೆಗೆ ಕೂತಿದ್ದರು. ಅವರು ನಮ್ಮೂರಿಗೆ ಎಷ್ಟೋ ದಿನಗಳ ತಲಾಟಿ ಅಂತ ಕೆಲಸ ಮಾಡಿದರು, ಗ್ರಾಮ ಲೆಕ್ಕಾಧಿಕಾರಿ ಅಂತ. ನಮ್ಮಪ್ಪ ಅವರು ದೋಸ್ತರು. ಅವರು ಅಲ್ಲಿ ವಾಂಟೆಡ್ ಕಡ್ದಾರಲ್ಲ ಅಲ್ಲಿ ಬೀಳಿಗೆದು, ನನ್ನಲ್ಲಿ ನಮ್ಕರಿ ಹಚ್ಚಬೇಕು ಅಂತ ತಿಳ್ಕೊಂಡು ಸೈಕಲ್ ತೊಗೊಂಡು ನಮ್ಮ ಊರಿಗೆ ಹೋಗ್ಯಾರ. ಪೀರ್ಕೆ ಕೆಟ್ಟ ಬಿಸಿಲಾಗ ನಾ ಅಲ್ಲಿಲ್ಲ. ನಾ ಅಲ್ಲಿ ಪೇಪರ್ ಮಾಡೋಕ್ಕೆ ನಾವು ಬೀಳಿಗೆ ಬಂದಿಲ್ಲ. ಇದಕ್ಕೆ ಬಾರ್ಕೋಟಿಗೆ ಬಂದಾರ. ಆ GS ಸಬ್ರದ ಸೈಕಲ್ ತೊಗೊಂಡು ಬಂದಾರ. ಸೈಕಲ್ ತೊಗೊಂಡು ಮನೆ ಬಂದು, ಯಾಕೆ ನಾ ಕಾಕ ಅಂತಿದ್ದೆ ಅವರಿಗೆ. ಯಾಕೆ ನೀವು ಬಂದಿಲ್ಲ ಅಂದರೆ, ಇಲ್ಲಿ ಪಾಪ ಬೀಳಿಗೆ ವಾಂಟೆಡ್ ಕಡ್ದಾರ ನಮ್ಮ ಸಿದ್ದೇಶ್ವರದವರು, ಅದಕ್ಕೆ ನೀವು ಅದಕ್ಕೆ ಹೇಳಕ್ಕೆ ಬಂದೀನಿ ಅಂದೆ. ಇಲ್ಲ, ನಾವು ವಾಂಟೆಡ್ ಅರ್ಜಿ ಹಾಕಿನ ಕಾಕ ಅಂತ ಬಂದೆ. ಅರ್ಜಿ ಹಾಕಿ ನಾ ಎಲ್ಲ ಹೇಳಿಟ್ಟೀನಿ, ನಿನ್ಗೆ ಅಲ್ಲಿ ನೌಕರಿ ಸಿಗ್ತೈತಿ, ಒಂದು ಪೋಸ್ಟ್ ಹೋಗ್ತೀನಿ ಅಂದಾರ ಅಂತ ತಗೊಂಡು ಹೇಳಿ ಹೋಗ್ಬಿಟ್ರು ಅವರು. ಮುಂದೆ 22ನೇ ತಾರೀಕು, ಜುಲೈ 22ನೇ ತಾರೀಕಿಗೆ ನಾನು ಶಿರೋಳ ಗಂಟಪ್ಪ ಅವರು ಅಥವಾ ಕೆರೂರು ಬಿಲ್ಡಿಂಗಪ್ಪ ಅವರು, ನಾಗರಾಜ್ ಚೆನ್ನಪ್ಪ ಅವ್ರ ನೇತೃತ್ವದೊಳಗೆ ನಾನು ಇಂಟರ್ವ್ಯೂ ಕೊಟ್ಟು ನಾನು ಅಲ್ಲಿ ಬೀಳಿಗೆ ಸಿದ್ದೇಶ್ವರ ಕಾಲೇಜಿನಲ್ಲಿ ರಾಷ್ಟ್ರಶಾಸ್ತ್ರ ಉಪನ್ಯಾಸಕರಾಗಿ ನೇಮಕ ಆದದ್ದು ಹಿನ್ನೆಲೆಯಲ್ಲಿ ಆ ಬೀಳಿಗೆಯ GS ಅಂಗಡಿ ಅವರ ಒಂದು ಮನೆತನದ ಹೆಸರನ್ನು ನಾನು ಕಡ್ಡಾಯ ತಗೊಳ್ಬೇಕು. ಇಲ್ಲಿ ಆ ವ್ಯಕ್ತಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ. ಮುಂದೆ 72 ಆಗಸ್ಟ್ 1 ನಮ್ಮ ವೃತ್ತಿ ಜೀವನ ಬೀಳಿಗೆಯಲ್ಲಿ ಸ್ಟಾರ್ಟ್ ಆಯಿತು. ನಾವು ಆವಾಗ ಕೇವಲ 22 ವರ್ಷದ ಹುಡುಗರಿದ್ದೀವಿ ನಾವು. ನಾನಾಗಲಿ, ಇಟನವರಾಗಲಿ, ಲೋಣಾರಿ ಆಗಲಿ, ಸೊಲ್ಲಾಪುರ ಆಗಲಿ, ಅವೆಲ್ಲ ಇದ್ದೀವಿ. ಬೀಳಿಗೆ ಒಳಗೆ ನಮ್ಮ ಒಂದು ಉಪನ್ಯಾಸಕ ವೃತ್ತಿ ಪ್ರಾರಂಭ ಆಯಿತು. 1972ರಿಂದ 2007ರವರೆಗೆ ನಮ್ಮಲ್ಲಿ ಸುಮಾರು 35 ವರ್ಷ ನಮ್ಮ ಸೇವಾ ಕಾರ್ಯವನ್ನು ಮಾಡಿದ್ದೀವಿ. ಒಂದು ಮಾತನ್ನು ಹೇಳಬೇಕು ನಾವು, ಬೀಳಿಗೆ ಚಿಕ್ಕ ಹಳ್ಳಿ ಅಥವಾ ಊರು ಅನಿಸ್ಕೊಂಡ್ರು ಕೂಡ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಕೃತಜ್ಞತೆಯಿಂದ ನಮ್ಮನ್ನು ಸಾಕಿ ಸಲುಹಿತು. ಅಲ್ಲಿ ವಿದ್ಯಾರ್ಥಿಗಳು ಅಷ್ಟೇ. ಶೈಕ್ಷಣಿಕ ವಾತಾವರಣ, ಸಾಂಸ್ಕೃತಿಕ ವಾತಾವರಣ ಅಲ್ಲಿ ಅಷ್ಟೊಂದು ಇರಲಾರದ ಸಂದರ್ಭದಲ್ಲಿ ಇಟ್ಟನ್ನವರ ನೇತೃತ್ವದೊಳಗೆ ನಾವೆಲ್ಲ ಭಾಳಷ್ಟು ಸಾಂಸ್ಕೃತಿಕ ಒಂದು ವಲಯವನ್ನು ಬೀಳಿಗೆಯಲ್ಲಿ ನಾವು ನಿರ್ಮಾಣ ಮಾಡಿ ಅಲ್ಲಿ ಒಂದು ಆ ಬೀಳಿಗೆ ಚಿಂತನಾ ಕ್ರಮವನ್ನೇ ನಾವು ಬದಲು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ನಾನು ಭಾಳ ಅಭಿಮಾನ ಪಡ್ತೀನಿ. ಮತ್ತು ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘ ನಮ್ಮನ್ನು ಭಾಳ ಪ್ರೀತಿಯಿಂದ ನೋಡ್ಕೊತು. 1982ರಲ್ಲಿ ಅಲ್ಲಿಯ ಪ್ರಾಚಾರ್ಯ ಹುದ್ದೆ ಖಾಲಿಯಾದಾಗ ನಾನು ಇಟ್ಟನ್ನವರನ್ನಂಥ ಒಬ್ಬ ಸ್ನೇಹಿತನ ತ್ಯಾಗದಿಂದ ನಾನು ಅನಾಯಾಸವಾಗಿ ಆ ಸಿದ್ದೇಶ್ವರ ವಿದ್ಯಾವರ್ಧಕ ಕಾಲೇಜಿನ ಪ್ರಾಚಾರ್ಯರಾಗಿ ನಾನು ನನ್ನ ತಿಳುವಳಿಕೆ ಮಟ್ಟಿಗೆ ಅಲ್ಲಿ ಕೆಲಸ ಕಾರ್ಯನ ನಿರ್ವಹಿಸಿದೆ. ಅದು ಕಾಲಾನಂತರದಲ್ಲಿ ಆವಾಗ SSLC ಪರೀಕ್ಷೆ ಭಾಳಷ್ಟು ಸರಿಯಾಗಿ ನಡೀತಾ ಇರಲಿಲ್ಲ. ಆವಾಗ ಒಂಥರ ಈ ಕಾಪಿ ಪಿಡುಗಿನ ಭಾಳ ಹಾವಳಿ ಭಾಳ ಇತ್ತು. ಅದನ್ನು ನೋಡಿ ನನಗೂ ಮನಸ್ಸಿಗೆ ನೋವು ಅನಿಸ್ತು. ನಾನು ಶಾಲೆಯಲ್ಲಿ ಇಂಥ ಒಂದು ಅಹಿತಕರವಾದಂಥ ಕಾಪಿ ನಡಿಬಾರ್ದು, ಇದು ನಾನು ಶಾಲೆಗೆ ಮರ್ಯಾದೆ ಅಲ್ಲ ಅನ್ನುವಂಥದ್ದು ನಿರ್ಣಯ ತಗೊಂಡು ಅತ್ಯಂತ ದಿಟ್ಟ ರೀತಿಯಲ್ಲಿ ಪೊಲೀಸರ ಸಹಾಯದೊಂದಿಗೆ, ಸಾರ್ವಜನಿಕರ ಸಹಾಯದೊಂದಿಗೆ ಅಲ್ಲಿ SSLC ಪರೀಕ್ಷೆ ಪರಿಶುದ್ಧವಾಗಿ, ಪ್ರಾಮಾಣಿಕವಾಗಿ ಹೇಗೆ ಪರೀಕ್ಷೆ ನಡಿಬೇಕೋ ಹಾಗೆ ನಡೆಯುವಲ್ಲಿ ನಾನು ಒಂದಿಷ್ಟು ದಿಟ್ಟ ಕ್ರಮಗಳನ್ನು ಕೈಗೊಳ್ಳುವ ಸಂದರ್ಭದೊಳಗೆ ಆ ಇಡೀ ಊರವರು ನಾನು ಬೆಂಗಾವಲಾಗಿ ನಿಂತದ್ದು ನಾನು ಮರಿಬಾರ್ದು. ನಾನು ಇಂಥ ಒಂದೇನು ಕ್ರಮಕ್ಕೆ ಮುಂದಾದಾಗ ಯಾರೂ ಅದರ ವಿರೋಧ ಮಾಡಲಿಲ್ಲ. ನಮ್ಮ ವ್ಯವಸ್ಥಾಪಕ ಸಮಿತಿಯವರು ವಿರೋಧ ಮಾಡಲಿಲ್ಲ, ಅಲ್ಲಿಯ ಸಾರ್ವಜನಿಕರು ವಿರೋಧ ಮಾಡಲಿಲ್ಲ. ಇಲ್ಲ, ಧರ್ಮನವರು ಭಾಳ ಚಲೋ ಕೆಲಸ ಮಾಡಲಿಕ್ಕತ್ತಾರೆ, ನಮ್ಮ ಶಾಲೆಗೆ ಒಂದು ಒಳ್ಳೆಯ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡಕ್ಕಿದ್ದಾರೆ, ಕಾಪಿ ಸೆಂಟ್ರ್ ಅನ್ನುವಂಥ ಒಂದು ಕಳಂಕ ಇತ್ತು ನಮ್ಮಲ್ಲಿ, ಅದನ್ನು ತೊಡೆದು ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂತ ತಿಳ್ಕೊಂಡು ಎಲ್ಲರೂ ಒತ್ತಾಸೆ ಕೊಟ್ಟರು. ವಿದ್ಯಾರ್ಥಿಗಳು ಅದಕ್ಕೆ ಬೆಂಗಾವಲ ನಿಂತರು.
ಮುಂದೆ ಬರ್ತಾ ಬರ್ತಾ ಎಷ್ಟರ ಮಟ್ಟಿಗೆ ಅಂತಂದರೆ ವಿದ್ಯಾರ್ಥಿಗಳು ಕಾಪಿಗೆ ಯಾವಾಗಲೇ ಅವಕಾಶ ಇಲ್ಲ ಅಂತಾಯಿತು. ವಿದ್ಯಾರ್ಥಿಗಳು ಸ್ವತಃ ಪರಿಶ್ರಮ ಪಟ್ಟು ಅಧ್ಯಯನಶೀಲರಾಗಿ ಸ್ವತಃ ತಮ್ಮ ವ್ಯಕ್ತಿತ್ವವನ್ನು ತಾವೇ ರೂಪಿಸಿಕೊಂಡು ಅವರು ಪರೀಕ್ಷೆಯಲ್ಲಿ ಪಾಸಾದರು. ಈಗ ಪ್ರಾಸಂಗಿಕವಾಗಿ ಹೇಳ್ತಾರೆ, ಮುಂದೆ ಅದೇ ರೀತಿ SSLC ಪರೀಕ್ಷೆನೂ PUC ಪರೀಕ್ಷೆನೂ ಅಷ್ಟೇ ಕಟ್ಟುನಿಟ್ಟಾಗಿ ನಡೆದಿತ್ತಲ್ಲೇ. ಹೀಗಾಗಿ ಅಲ್ಲಿ ಯಾರು SLC ಪಾಸಾಗಿ ಹೋಗಿದ್ದಾರೆ, ಯಾರು PUC ಪರೀಕ್ಷೆ ಪಾಸಾಗಿ ಹೋಗಿದ್ದಾರೆ. ಇವತ್ತಿಗೂ ಸಂದರ್ಭ ಬಂದಾಗಲೆಲ್ಲ ನಮ್ಮ ಧರ್ಮಾನಂದ ಸರ್ ಕೈಯಲ್ಲಿ ನಾವು SLC ಪಾಸಾಗಿ ಬಂದೀವಿ, ನಮ್ಮ ಧರ್ಮಾನಂದ ಸರ್ ಕೈಯಲ್ಲಿ ನಾವು PUC ಪಾಸಾಗಿ ಬಂದೀವಿ. ಆದ್ದರಿಂದ ನಮ್ಗೆ ಈಗ ಏನಾದರೂ ನಮ್ಮಲ್ಲಿ ಇಂಗ್ಲೀಷ್ ಏನಾದರೂ ಇತ್ತಂದರೆ ಅದಕ್ಕೆ ಧರ್ಮಾನಂದ ಸರೇ ಕಾರಣ, ನಮ್ಗೆ ರಾಜಶಾಸ್ತ್ರ ಏನಾದರೂ ಇತ್ತು ನಮ್ಮ ಧರ್ಮಾನಂದ ಕಾರಣ ಅಂತ ಭಾಳ ಹೆಮ್ಮೆಯಿಂದ ಭಾಳ ಅಭಿಮಾನದಿಂದ ಮಾತಾಡ್ತಾರೆ. ಆವಾಗ ನನಗೆ ಅನ್ನಿಸ್ತದೆ, ನಾನೊಬ್ಬ ಹುಟ್ಟಿ ಶಿಕ್ಷಕನಾಗಿ ಒಂದು ಒಳ್ಳೆಯ ಕೆಲಸ ಮಾಡಿದ್ನಲ್ಲ ಅನ್ನುವಂಥ ಇಂದು ಅಪಾರ ಬಳಗಗಳನ್ನು ಸಿಗ್ತಿದೆಯಲ್ಲ ಅನ್ನುವಂಥದ್ದು ನಮ್ಮ ಭಾಳ ಹೆಮ್ಮೆ ಅನ್ನಿಸ್ತದೆ. ನಮ್ಮ ತಂದೆ ನನ್ನನ್ನು PS ಆಗಲಿಕ್ಕೆ ಇಚ್ಛೆಪಟ್ಟಿದ್ದರು. ನನಗೆ ಎಂದೂ ಆ ಹುದ್ದೆ ನನಗೆ ಲಾಯಕ ಆಗಲಿಲ್ಲ. ನಾನು ಸಾರಾಸಗಟಾಗಿ ತಿರಸ್ಕರಿಸಿ ನಾನು ಆದರೆ ಶಿಕ್ಷಕನೇ ಆಗಬೇಕು, ಅದೇ ನನಗೆ ಬಗ್ಗುವಂಥ ಹುದ್ದೆ ಅಂತ ತಿಳ್ಕೊಂಡು ನಾನು ಶಿಕ್ಷಕನೇ ಆಗಿ ನನ್ನ ಮಿತಿ ಒಳಪಟ್ಟು ಒಬ್ಬ ಉಪನ್ಯಾಸಕನಾಗಿ, ಒಬ್ಬ ಪ್ರಾಚಾರ್ಯನಾಗಿ, ಒಬ್ಬ ಇಂಗ್ಲೀಷ್ ಉಪನ್ಯಾಸಕನಾಗಿ, ಇಂಗ್ಲೀಷ್ ಶಿಕ್ಷಕನಾಗಿ 5ನೇ ವರ್ಗಕ್ಕೂ ಕೂಡ ಇಂಗ್ಲೀಷ್ ಹೇಳಿದಂಥ 10th ವರ್ಗಕ್ಕೂ ಕೂಡ ಇಂಗ್ಲೀಷ್ ಹೇಳಿದಂಥ ಒಂದು ಸುಯೋಗ ನಾನು ಪಾಲ್ಗೊಳ್ಳೋದ್ರಿಂದ ಶಿಕ್ಷಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ನನ್ನ ಬದುಕನ್ನು ಸಾರ್ಥಕ ಮಾಡಿಕೊಂಡೆ ಅಂತ ತಿಳ್ಕೊಂಡು ಹೇಳಲಿಕ್ಕೆ ನನಗೆ ಭಾಳ ಅಭಿಮಾನ ಅನ್ನಿಸ್ತದೆ. ಈಗಲೂ ಕೂಡ ಈ ಹಂತದಲ್ಲಿ ಕೂಡ ನಾನು ಇನ್ನೂ ಶಿಕ್ಷಕನಾಗಿ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಅಪಾರ ಅಭಿಮಾನ ಅನ್ನಿಸ್ತದೆ. ಈಗ SR ಪಾಟೀಲ್ ಶಿಕ್ಷಣ ಪ್ರತಿಷ್ಠಾನದಲ್ಲಿ ನಾನು PUC ವಿದ್ಯಾರ್ಥಿಗಳಿಗೆ ಈಗಲೂ ಇಂಗ್ಲೀಷ್ ಹೇಳ್ತಾ ಇದ್ದೀನಿ. ನನ್ನ ಭಾಳ ಹೆಮ್ಮೆಯ ವಿಷಯ. ಮಕ್ಕಳು ಅಷ್ಟೇ ಪ್ರೀತಿಯಿಂದ ನನ್ನ ಕಲಿಕೆಯನ್ನು ಬೋಧನೆಯನ್ನು ಸ್ವೀಕಾರ ಮಾಡ್ತಾರೆ ಅನ್ನೋದು ನನಗೆ ಇಮ್ಮಡಿ ಸಂತೋಷವನ್ನು ಕೊಟ್ಟಿದೆ. ಇದು ಇಲ್ಲಿವರೆಗಿನ ನನ್ನ ಒಂದು ಪ್ರಾಧ್ಯಾಪಕ ವೃತ್ತಿ. ನಿವೃತ್ತಿಯ ನಂತರ ನಾನು ಆಡಳಿತಾಧಿಕಾರಿಯಾಗಿ ಮತ್ತೆ ಉಪನ್ಯಾಸಕನಾಗಿ ಮತ್ತೆ ಪ್ರಿನ್ಸಿಪಾಲ್ನಾಗಿ ಇನ್ನೂ ನಾನು ಚಲಾವಣೆಯಲ್ಲಿರುವಂಥ ನಾಣ್ಯ ಇದ್ದೀನಿ ಅನ್ನುವಂಥ ಭಾವನೆಯಿಂದ ನಾನು ನನ್ನ 2 ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೋತೀನಿ. ನಮಸ್ಕಾರ. ಸಿದ್ದೇಶ್ವರ ಕಾಲೇಜ್ ಇದೆಲ್ಲ, ಅದು ಯಾವಾಗ ಸ್ಥಾಪನೆ ಆಗ್ರಿ, ಅಲ್ಲಿ ವ್ಯವಸ್ಥಾಪಕ ಒಂದು ಇತಿಹಾಸ ಅದ್ರ ಬಗ್ಗೆ ಏನಾದರೂ ಈ ಕಾಲೇಜ್ ಹೆಂಗೆ ಅದ್ರ ಬಗ್ಗೆ ಅಲ್ಲಿ ಎಷ್ಟು ಜನ ಇದ್ರು? ಈ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಸ್ಥೆಯಿಂದ ನನಗೆ ನೆನಪಿದ್ದಂತೆ 1953ರಲ್ಲಿ ಆ ಸಂಸ್ಥೆಯ ಸ್ಥಾಪನೆ ಆಗಿದೆ. ಅಲ್ಲಿ ಮಠ ಮಾಸ್ತರು ಅಂತಿದ್ದರಂತೆ, ಅವರು ಅದನ್ನು ಸ್ಥಾಪಿಸಿದರು ಅನ್ನುವಂಥದ್ದು. ಆಮೇಲೆ ಪಂಚಕಟ್ಟಿ ಸ್ವಾಮಿಗಳು ಅಂತ ಒಬ್ಬರು ಇದ್ದರಂತೆ, ಅವರು ಅವರು ನಿಂತವರು. ಪ್ರಾರಂಭದಲ್ಲಿ ಈ ಯಾರವರು ಎಡಹಳ್ಳಿಯ RM ದೇಸಾಯರು ಅಂತ ಒಬ್ಬರು MP ಇದ್ದರು. ಅವರು ಅದರ ಅಧ್ಯಕ್ಷ ಆಗಿದ್ದರು ಅಂತ ಕೇಳಿದ್ದೆ. ಆಮೇಲೆ ನಂತರದಲ್ಲಿ ಈ ಪಂಚಕಟ್ಟಿ ಸರ್ ಅದನ್ನು SS ಪಂಚಕಟ್ಟಿ ಸರ್ ಅದನ್ನು ಸ್ವಲ್ಪ ದಿವಸ ತನಕ ಅದರ ಕರ್ಣಧಾರತ್ವವನ್ನು ವಹಿಸಿಕೊಂಡು ಆ ಸಂಸ್ಥೆ ಸ್ಥಾಪಿಸಿದರು ಅಂತ ನಾನು ಕೇಳಿದ್ದೀನಿ. ಪ್ರಾರಂಭದಲ್ಲಿ ಅದಕ್ಕೆ RB ಸಂಕದಾಳ ಅಂತ ಒಬ್ಬರು ಹೆಡ್ ಮಾಸ್ಟರ್ ಇದ್ದರು ಅಂತ ಕೇಳಿದ್ದೀನಿ. RB ಸಂಕದಾಳ ಅಂತ ಹೆಡ್ ಮಾಸ್ಟರ್ ಇದ್ದರು. ಆವಾಗ ನಾನು ಪ್ರಾಮಾಣಿಕವಾಗಿ ಹೇಳಬೇಕಂತಂದರೆ ಆ ಸಂಸ್ಥೆಯನ್ನು ಹುಟ್ಟು ಹಾಕಿದ 4 ಸ್ತಂಭಗಳಲ್ಲಿ ಒಂದು HI ಭಾಗವಾನ್ ಅಂತ ಒಬ್ಬರು, MP ದೇಶಪಾಂಡೆ ಅಂತ ಒಬ್ಬರು, HB ಕಂಠಿ ಅಂತ ಒಬ್ಬರು, ಆಮೇಲೆ NM ಭಾಗಶೆಟ್ಟಿ ಅಂತ ಒಬ್ಬರು. ಈ 4 ಜನ ಆ ಸಂಸ್ಥೆಯ ಪ್ರಾರಂಭದಲ್ಲಿ ಆ ಸಂಸ್ಥೆಯ ಕರ್ಣಧಾರತ್ವವನ್ನು ವಹಿಸಿಕೊಂಡು 4 ಹೆಗಲುಗಳಲ್ಲಿ ಈ 4 ಹೆಗಲುಗಳು ಅನ್ನುವಂಥದ್ದನ್ನು ನಾನು ನೆನಪಿಸ್ಕೊಳ್ತೀನಿ. ಇವರೆಲ್ಲ ಪ್ರಾರಂಭದಲ್ಲಿ ಒಂದು ನಯಾ ಪೈಸಾ ಕೂಡ ಏನೂ ಇರಲಾರ್ದೆ ಆ ಮೋದಿ ಅವರ ಜಿನ್ನೆಯಲ್ಲಿ ಈ ಸಂಸ್ಥೆ ಸ್ಥಾಪನೆಯಾಗಿದೆ. ಮೋದಿ ಅವರ ಜಿನ್ನೆ ಅಂತದೆ ಇಲ್ಲಿ ಬಾಬಾ ಸಾಹೇಬ್ ದರ್ಗಾ ಅದಲ್ಲ, ಕಚೇರಿಗೆ ಹೋಗುವಲ್ಲಿ ಆತ್ಮದಿ ಗುಡಿ ಅದಲ್ಲ, ಅಲ್ಲಿ ಇದು ಮೋದಿ ಅವ್ರ ಜಿನ್ನೆ ಒಳಗೆ ಇದು ಮತ್ತು ಸ್ಟಾರ್ಟ್ ಆಯ್ತು ಅಂತ ಕೇಳಿದ್ದೀನಿ. ಮೋದಿ ಅವ್ರ ಜಿನ್ನೆದೊಳಗೆ ಈ ಒಂದಲ್ಲಿ ಅಲ್ಲಿ ಬಾಬಾ ಸಾಹೇಬ್ ದರ್ಗಾ ಅದಲ್ಲ, ಅಲ್ಲೇ ಇದು ಸ್ಥಾಪನೆ ಆಯ್ತು ಶೆಡ್ನಲ್ಲಿ, ಮೋದಿ ಅವ್ರ ಶೆಡ್ನಲ್ಲಿ ಇದು ಸ್ಥಾಪನೆ ಆಗಿದೆ ಅಂತ ಕೇಳಿದ್ದೀನಿ. 1967ಕ್ಕೆ ಹೊಸ ಕಟ್ಟಡ ಆಗಿ ಅದು ಅಲ್ಲೇ ಈಗಿರುವಂಥ ಸ್ಥಳಕ್ಕೆ ಹೋತು ಅಂತ ನನಗೆ ಗೊತ್ತಿದೆ.
1967 ಅಲ್ಲಿಬೋದು ಅಂದ್ಕೇಳಿ ಅಲ್ಲಿವರೆಗೆ ಇಲ್ಲೇ ಇತ್ತಂಥದ್ದು. ನಂತರದಲ್ಲಿ ಸಾಕಷ್ಟು ಜನ ಎಲ್ಲ ಬಂದಿದ್ದಾರೆ. ಅದು ಮೊದಲ 8th 9th 10th ಅಷ್ಟೇ ಇತ್ತು. 5 6 7 ಅದಕ್ಕಾಯಿತು. ನಂತರ 72ರಲ್ಲಿ PUC ಮತ್ತು JBODC ಆಗಿ ಒಂದು ಬೃಹದಾಕಾರವಾದಂಥ ವಿದ್ಯಾಸಂಸ್ಥೆಯಾಗಿ ಅದು ಬೆಳೆದಿದೆ. ಅದರ ಬೆಳವಣಿಗೆಯಲ್ಲಿಯೇ ನಾವು ಬೆಳವಣಿಗೆ ಹೊಂದಿದ್ದೀವಿ ಅನ್ನುವಂಥ ಒಂದು ಕೃತಾರ್ಥ ಭಾವನೆ ನಮ್ಮಲ್ಲಿ ಇರುವುದರಿಂದ ಆ ವಿದ್ಯಾಭ್ಯಾಸ ಸಂಘಕ್ಕೂ ನಮಗೂ ಅವಿನಾಭಾವ ಸಂಬಂಧ ಇದ್ದು ಇವರು ಕೂಡ ಜನ ನಮ್ಮನ್ನು ಗೌರವಿಸ್ತಾ ಇರುವುದು. ಯಾಕಂದರೆ ಇವರು ಸಿದ್ದೇಶ್ವರಿ ವಿದ್ಯಾಭ್ಯಾಸ ಸಂಘದಲ್ಲಿ ಇದ್ದರು, ಇದಕ್ಕಾಗಿ ಭಾಳಷ್ಟು ದುಡಿದವರು ಅನ್ನುವಂಥ ಒಂದು ಕೃತಜ್ಞತೆ ಭಾವದಿಂದ ಆ ಊರು ಜನ ನಮ್ಮನ್ನು ಕಾಣ್ತಾರೆ. ಇದಿಷ್ಟು ಬೀಳಿಗೆ ಸಿದ್ದೇಶ್ವರಿ ಸಮುದಾಯ ಪ್ಲಸ್ ಆ ಊರಿನ ಜೊತೆ ನಮ್ಮ ಒಡನಾಟ ಇದು ಒಂದು ಅಂತ. ಯಾರು ಅವರು ಮಠ್ ಮಾಸ್ತರ್ ಅನ್ನೋರು ಅಮೀನ್ಗಢದವ್ರಂತ್ರಿ, ಅಮೀನ್ಗಢದವರು ಮಠ್ ಮಾಸ್ತರ್. ಆಮೇಲೆ RM ದೇಸಾಯಿ ಅಂತ ಹೇಳಿದ್ನಲ್ಲ, ಅವರು ಯಡಹಳ್ಳಿ ದೇಸಾಯಿ ಅವರು. ನಂತರ ಇವರೇ ಅದನ್ನು ಮಾಡ್ಬೋದು ಬಂದಾರೆ. ಮುಖ್ಯ ಪಂಚಕಟ್ಟಿ ಸರ್ ಹೆಸರಲ್ಲಿ ಭಾಳ ಕೇಳಿ ಬರ್ತದೆ. ಪಂಚಕಟ್ಟಿ ಸರ್ ಹೆಸರು ಕೇಳಿ ಬರ್ತದೆ ಅಲ್ಲಿ. ಅವ್ರಿಗೆ ಇಂಗ್ಲೀಷ್ ಹೇಳ್ತೀರಿ ಅಂತ ಮೊದಲಲ್ಲಿ ಹಿಂಗದ ಅಲ್ಲಿ ಆ ನಂತರದಲ್ಲಿ ಆ ನಂತರ ಇವರು CS ನಾಗರಾಳ, ಚನ್ನಪ್ಪನ ನಾಗರಾಳ ತೆಂಗಿನಕಾಯಿ ವ್ಯಾಪಾರಸ್ಥಲ್ಲ, CS ನಾಗರಾಳ ಅವರು, GS ಗುರ್ಲಿಂಗಪ್ಪನ ಕೆರೂರವರು, ಆಮೇಲೆ ಗಂಟಪ್ಪನ ಶಿರೋಳ, ಆಮೇಲೆ ಶೆಟ್ರ್ ಅಮರಪ್ಪ, ಆಮೇಲೆ ರುದ್ರಯ್ಯ ಪ್ಯಾಟಿಮಠ, DR ಶೀಲ್ವಂತರು, ಆಮೇಲೆ ಆನಪ್ಪನವರು ಗುರ್ಲಿಂಗಪ್ಪ, ಆನಪ್ಪನವರು ಶಿವಲಿಂಗಪ್ಪ, ಶೆಟ್ರ್ ಅಮರಪ್ಪ, ಉಳ್ಳಾಗಡ್ಡಿ ಮಲ್ಲಪ್ಪ, SS ಪಾಟೀಲ್ರು, XMLA SS ಪಾಟೀಲ್ರು, ಇವರೆಲ್ಲ ಅದು ಭಾಳ ದಿವಸಗಳವರೆಗೆ ಅದರ ಒಂದು ಅಭಿವೃದ್ಧಿಗೆ ಶ್ರಮಿಸಿದವರು ಖಂಡಿತವಾಗಿ ಶ್ರಮಿಸಿದವರು ಇವರೆಲ್ಲ ಅಲ್ಲಿ. ಥ್ಯಾಂಕ್ಸ್ ರೀ, ಧನ್ಯವಾದ. ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.